ಎಲ್ಲರಿಗೂ ನಮಸ್ಕಾರ. ಫನ್ ಟೈಮ್ ವಿತ್ ಅಜ್ಜಿ ಆ್ಯಂಡ್ ಗ್ರ್ಯಾಂಡ್ಸನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಆಕರ್ಷಕವಾದ ಪ್ರೇಮ ಕತೆ, ಇದು ನೈಜ ಕತೆ, ಇಂಥ ಒಂದು ಕಥೆಯನ್ನು ತಮ್ಮ ಮುಂದೆ ತರ್ತಾ ಇದ್ದೇನೆ. ಪ್ರೀತಿ ಪ್ರೇಮ ಎಲ್ಲರಿಗೂ ಇಷ್ಟ, ಆದರೆ ಮುಂದೆ ಅದೊಂದು ದಿನ ಕಷ್ಟವಾಗಬಾರ್ದಲ್ವ. ಇತ್ತೀಚಿನ ದಿನಗಳಲ್ಲಿ ನಾವು ಲವ್ ಮ್ಯಾರೇಜನ್ನು ಬಹಳ ನೋಡ್ತಾ ಇದ್ದೇವೆ. ಆದರೆ ಆ ಲವ್ ಮ್ಯಾರೇಜ್ ಆದಮೇಲೆ ಇರೋದಿಲ್ಲ. ಸಣ್ಣ ಸಣ್ಣ ಚಿಕ್ಕ ಪುಟ್ಟ ಕಾರಣಕ್ಕೆ, ಕ್ಷುಲ್ಲಕ ಕಾರಣಕ್ಕೆ ಡೈವರ್ಸ್ಗಳು ಬಹಳ ಆಗ್ತಾ ಇವೆ. ಆ ಕಾರಣವನ್ನು ಕೇಳಿದ್ರೆ ನಮಗೆ ಆಶ್ಚರ್ಯ ಆಗ್ತದೆ. ಇದಕ್ಕೂ ಡೈವರ್ಸ್ ತಗೋತಾರಾ ಅಂತ. ಅಂದರೆ ಶಾಪಿಂಗಿಗೆ ಕರ್ಕೊಂಡು ಹೋಗ್ತಾ ಇಲ್ಲ, ನಮಗೆ ಟೈಮ್ ಕೊಡ್ತಾ ಇಲ್ಲ, ಗೊರಕೆ ಹೊಡಿತಾಳೆ ಅಥವಾ ಗೊರಕೆ ಹೊಡಿತಾನೆ, ಅಥವಾ ಪ್ರತಿಯೊಂದಕ್ಕೂ ಕಿರಿಕಿರಿ ಮಾಡ್ತಾರೆ, ಹೆಲ್ತ್ ಸರಿ ಇಲ್ಲ, ಇದೆಲ್ಲ ನಮ್ಮನ್ನು ಹೇಳಿ ಕೇಳಿ ಬರುತ್ತಾ. ಇದೆಲ್ಲದಕ್ಕೂ ಹೊಂದಿಕೊಂಡು ಜೀವನ ಮಾಡುವುದೇ ನಿಜವಾದ ಪ್ರೀತಿ. ಹಾಗಾದರೆ ಪ್ರೀತಿ ಅಂದರೆ ಹೇಗಿರಬೇಕು? ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗಬೇಕು, ಕಷ್ಟ ಸುಖಗಳನ್ನು ಒಬ್ರಿಗೊಬ್ರು ಹಂಚಿಕೊಳ್ಬೇಕು, ಕಷ್ಟ ಬಂದಾಗ ಒಬ್ರಿಗೊಬ್ರು ಧೈರ್ಯ ತುಂಬಬೇಕು, ಸುಖ ಬಂದಾಗ ಇಬ್ಬರು ಸಂತೋಷ ಪಡಬೇಕು, ನಮ್ಮ ಆದಾಯಕ್ಕೆ ತಕ್ಕಂತೆ ನಮ್ಮ ಆಸೆ ಇರಬೇಕು. ದೊಡ್ಡ ದೊಡ್ಡ ಆಸೆಗಳಿಗೆ ನಾವು ಹೋಗಬಾರ್ದು. ಚಿಕ್ಕ ಚಿಕ್ಕ ಆಸೆಗಳಲ್ಲೇ ನಾವು ತೃಪ್ತಿಯನ್ನು ಪಡೆದುಕೊಳ್ಳುವಂತಹ ಗುಣವನ್ನು ನಾವು ಬೆಳೆಸ್ಕೊಳ್ಬೇಕು. ಒಬ್ಬರಿಗೊಬ್ರಿಗೆ ಗೌರವ ಕೊಡಬೇಕು. ನಾ ಹೆಚ್ಚು, ನೀ ಕಡಿಮೆ ಇರೋ ಭಾವನೆ ಇರಬಾರ್ದು. ಇಬ್ಬರು ಸರಿ ಸಮಾನರು ಎಂಬ ಭಾವನೆ ಇಬ್ಬರಲ್ಲೂ ಇರಬೇಕು. ತಮ್ಮ ತಮ್ಮ ಭಾವನೆಗಳನ್ನು ಒಬ್ರಿಗೊಬ್ಬರು ಹಂಚಿಕೊಳ್ಳಿಕ್ಕೆ ಟೈಮ್ ಕೊಡಬೇಕು. ಇಷ್ಟೆಲ್ಲ ಗುಣಗಳನ್ನು ಅಳವಡಿಸ್ಕೊಂಡಾಗ ಆವಾಗ ಡೈವರ್ಸ್ ಎಂಬ ಮಾತೇ ಬರುವುದಿಲ್ಲ. ಈಗ ನಾನು ನಿಮಗೆ ನಿಜವಾದ ಪ್ರೀತಿ ಹೇಗಿರಬೇಕು ಎಂಬುದರ ಒಂದು ನೈಜ ಘಟನೆಯನ್ನು ಹೇಳ್ತೇನೆ. ಅಮೇರಿಕಾದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಹ್ಯಾರಿ ಎಂಬ ಒಬ್ಬ ಮನುಷ್ಯ ಇದ್ದ. ಅವನಿಗೆ ಸುಮಾರು 60 ವರ್ಷ ವಯಸ್ಸಾಗಿತ್ತು. ಅವನಿಗೆ ಹೆಂಡತಿ ಇದ್ದಳು. ಅವನದು ಲವ್ ಮ್ಯಾರೇಜ್ ಆಗಿತ್ತು. ಹೀಗಾಗಿ ಊರಿನಲ್ಲಿ ಯಾವುದೇ ಮ್ಯಾರೇಜ್ ಆದರೂ ಅವನನ್ನು ಕರೀತಾ ಇದ್ರು. ಯಾಕೆಂದರೆ ಅವನ ಊರಿಗೆ ಒಂದು ಆದರ್ಶ ವ್ಯಕ್ತಿಯಾಗಿದ್ದ. ಆ ಜೋಡಿಯನ್ನು ಕರೀತಾ ಇದ್ರು. ಆ ವರ್ಷ ಅವರು ಊರಿನಲ್ಲಿ 50 ಲವ್ ಮ್ಯಾರೇಜ್ ಆಯಿತು. ಎಲ್ಲ ಮದುವೆಗೂ ಅವನನ್ನು ಕರೆದಿದ್ರು. ಅವನು ಹೋಗಿ ಅವರಿಗೆ ಆಶೀರ್ವಾದವನ್ನು ಮಾಡಿ ಬಂದಿದ್ದ. ಹೀಗಿರುವಾಗ ಅವ್ರ ಗಂಡ ಹೆಂಡತಿಗೆ ಒಂದು ಯೋಚನೆ ಬಂತು. ನಾವು ಈ ವರ್ಷ 50 ಜೋಡಿಗಳಿಗೆ ಹೋಗಿ ಆಶೀರ್ವಾದ ಮಾಡಿದ್ದೇವೆ, ಅವ್ರನ್ನೆಲ್ಲರನ್ನು ಕರೆದು ಒಂದು ಸಭೆ ಮಾಡೋಣ, ಅವ್ರನ್ನೆಲ್ಲ ನಾವು ಹನಿಮೂನಿಗೆ ಕಳಿಸೋಣ ಅಂತ. ಸರಿ ಅಂತ ಇಬ್ಬರು ಮಾತಾಡಿಕೊಂಡು ಊರಿನ ಎಲ್ಲ ಮದುವೆ ಆದ 50 ಜೋಡಿಗಳನ್ನು ಕರೆದ್ರು. ಆ ಸಭೆಯಲ್ಲಿ ಅವರು ನೀವೆಲ್ಲ ಹನಿಮನಿಗೆ ಹೋಗ್ತೀರಾ ಹೇಳೋ ಒಂದು ಪ್ರಶ್ನೆಯನ್ನು ಇಟ್ಟರು. ಆವಾಗ ಸರಿ ಹೋಗ್ತೇವೆ ಅಂತ. ಹಾಗಾದರೆ ಎಲ್ಲಿಗೆ ಹೋಗ್ತೀರಾ? ಒಬ್ಬೊಬ್ಬರು ಒಂದು ಸ್ಥಳದ ಹೆಸರನ್ನು ಹೇಳಿದರು. ಆದರೆ ಒಬ್ಬನು ಮಾತ್ರ ಹೇಳ್ದ, ನನಗೆ ಹೆಂಡತಿಯನ್ನು ಕರ್ಕೊಂಡು ಸಮುದ್ರಯಾನ ಮಾಡಬೇಕು ಆಸೆ ಇದೆ ಅಂತ ಹೇಳ್ದ. ಅವಾಗ ಎಲ್ಲರಿಗೂ ಖುಷಿ ಆಗ್ತು. ಸಮುದ್ರಯಾನ ತುಂಬ ಖುಷಿ ಆಗ್ತದೆ, ಒಂದು ಕೆಲಸ ಮಾಡೋಣ, ಎಲ್ಲರೂ ಜೊತೆಯಲ್ಲಿ ಹೋಗೋಣ ಸಮುದ್ರಯಾನ ಮಾಡಲಿಕ್ಕೆ ಅಂತ ಮಾತಾಡ್ಕೊಂಡ್ರು. ಆವಾಗ ಹೇಳಿದ್ರು, ನಾವು 50 ಜೋಡಿ ಅಷ್ಟೇ ಅಲ್ಲ, ನಮ್ಮ ಜೊತೆಗೆ ನೀವು ಬರಬೇಕು ಅಂತ ಹ್ಯಾರಿಯನ್ನು ಒತ್ತಾಯ ಮಾಡಿದರು. ನೀವೇ ನಮಗೆ ಮಾದರಿ, ನೀವು ಬರಬೇಕು ಅಂತ. ಸರಿ ಆಯಿತು ಅಂತ ಒಂದು ಟೈಟಾನಿಕ್ ಬೋಟನ್ನು ಬುಕ್ ಮಾಡಿದರು. ಮಾರನೇ ದಿವಸ ಎಲ್ಲರೂ ರೆಡಿಯಾಗಿ ಆ ಒಂದು ಟೈಟಾನಿಕ್ ಬೋಟ್ನಲ್ಲಿ ಎಲ್ಲ ಸಮುದ್ರಯಾನಕ್ಕೆ ಹೋದರು. ಹೋಗ್ತಾ ಇರುವಾಗ ಎಲ್ಲರಿಗೂ ಖುಷಿಯೋ ಖುಷಿ. ಎಲ್ಲರೂ ಹಾಡು ಹೇಳೋದು, ಕುಣಿಯೋದು, ಜೋಕ್ ಮಾಡೋದು ಎಲ್ಲ ಮಾಡ್ತಾ ಹೋಗ್ತಾ ಇದ್ದಾರೆ. ಸಮುದ್ರ ಅರ್ಧಕ್ಕೆ ಹೋದ್ರು. ಅರ್ಧ ಸಮುದ್ರಕ್ಕೆ ಹೋದ್ಮೇಲೆ ಏನಾಯಿತು ಅಂದರೆ ಜೋರಾಗಿ ಬಿರುಗಾಳಿ ಬೀಸಲಿಕ್ಕೆ ಪ್ರಾರಂಭ ಆಯಿತು. ಹವಾಮಾನದಲ್ಲಿ ಚೇಂಜ್ ಆಯಿತು. ಆವಾಗ ಹಡಗುಗಳು ಆ ಕಡೆ ಈ ಕಡೆ ಓಲಾಡ್ಲಿಕ್ಕೆ ಶುರುವಾಯಿತು.
ಎಲ್ಲರಿಗೂ ಹೆದರಿಕೆ ಶುರುವಾಯಿತು. ಇದು ಏನಾಗ್ತಾ ಇದೆ ಅಂತ. ಆ ಹಡಗನ್ನು ಯಾವ ದಿಕ್ಕಿನಲ್ಲಿ ತಗೊಂಡು ಹೋಗ್ಬೇಕು ಅವಳೆ ಅವನಿಗೆ ಗೊತ್ತಾಗಲಿಲ್ಲ. ಅವನು ತಗೊಂಡು ಹೋಗಿ ಹೋಗಿ ಒಂದು ನಡುಗಡ್ಡೆಗೆ ತಗೊಂಡು ಹೋಗಿ ಡ್ಯಾಶ್ ಕೊಟ್ಬಿಟ್ಟ. ಆವಾಗ ಹಡಗು ಅಲ್ಲೋಲ ಕಲ್ಲೋಲ ಆಯಿತು. ಅದರೊಳಗಿದ್ದವರೆಲ್ಲ ಒದರ್ಲಿಕ್ಕೆ ಶುರು ಮಾಡಿದ್ರು. ಏನೋ ಆಗ್ತಾ ಇದೆ, ಹಡಗು ಮುಳುಗ್ತದೆ. ಹೌದು, ನೋಡ್ತಾರೆ, ಹಡಗಿನೊಳಗೆ ನೀರು ಬರ್ತಾ ಇದೆ. ಅಯ್ಯೋ, ಇನ್ನು ಸ್ವಲ್ಪ ಹೊತ್ತಲ್ಲಿ ಹಡಗು ಮುಳುಗ್ತಾ ಇದೆ, ಏನು ಮಾಡಬೇಕು, ಯಾರಿಗೂ ಏನು ಮಾಡಬೇಕು ಅವಳು ಗೊತ್ತಾಗ್ತಾ ಇಲ್ಲ. ಕೊನೆಗೆ ಎಲ್ಲರೂ ಏನು ಮಾಡಿದ್ರು, ಇದು ಡೇಂಜರ್ ಆಗ್ತಾ ಇದೆ, ನಾವು ಏನಾದರೂ ಒಂದು ಸೂಚನೆಯನ್ನು ಕೊಡಲೇಬೇಕು. ಸಮುದ್ರದಲ್ಲಿ ಓಡಾಡ್ತಾ ಇದೆಯಲ್ಲ ಬೇರೆ ಬೇರೆ ಹಡಗುಗಳು, ಅದಕ್ಕೆ ಅಂತ ಎಲ್ಲರೂ ತಮ್ಮಲ್ಲಿರುವಂಥ ರೆಡ್ ಬಟ್ಟೆಯನ್ನು ತೆಗೆದು ಎಲ್ಲ ಹಿಂಗೆ ಬೀಸ್ಲಿಕ್ಕೆ ಶುರು ಮಾಡಿದ್ರು. ಆಗ ದೂರದಲ್ಲಿ ಒಂದು ಲೈಫ್ ಬೋಟ್ ಹೋಗ್ತಾ ಇತ್ತು. ಅದು ಇವರಿಗೇನೋ ಡೇಂಜರ್ ಆಗಿದೆ ಅಂತ, ಅದು ಚಿಕ್ಕ ಬೋಟ್ ಆಗಿತ್ತಲ್ಲ, ಅವರು ಇವ್ರ ಕಡೆಗೆ ತಗೊಂಡ್ಬಂದ್ರು ಏನೋ ಆಗಿದೆ ಅಂತ. ಇವ್ರ ಹತ್ರ ಬಂದು ಕೇಳ್ತಾರೆ, ಏನಾಯ್ತು ಅಂತ. ಇಲ್ಲ, ಹಡಗು ಮುಳುಗ್ತಾ ಇದೆ, ಹೊರಗಿನೊಳಗೆ ನೀರು ಬರ್ತಾ ಇದೆ ಅಂತಂದು. ಹೌದಾ, ಹಾಗಿದ್ದರೆ ನೀವು ನಿಮ್ಮ ಹಡಗನ ಹತ್ರ ನಾನು ತಗೊಂಡ್ಬರ್ತೇನೆ, ನೀವು ಬೇಗ ಬೇಗ ಈ ಕಡೆ ದಾಟ್ಕೊಂಡ್ಬಿಡ್ರಿ ಎಲ್ಲರೂ ಅಂತ ಹೇಳಿದ್ರು. ಸರಿ ಅಂತ ಅವರೆಲ್ಲ ಯಂಗ್ ಕಪಲ್ಸ್ ಆಗಿದ್ರಲ್ಲ, ಬಡ 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 ಅಂತ ಈ ಹಡಗಿ ದಾಟ್ಕೊಂಡ್ಬಿಟ್ರು. ಕೊನೆಗೆ ಆ ಹ್ಯಾರಿ ಹೆಂಡತಿನೂ ಅವ್ರ ಜೊತೆಗೆ ಈ ಕಡೆ ದಾಟ್ಕೊಂಡ್ಬಿಟ್ಲು. ಏನಾಯ್ತು ಅಂದರೆ ಜಾಗನೇ ಇಲ್ಲ, ಒಳಗಡೆ ಒಂದು ಕಾಲಿಡ್ಲಿಕ್ಕೂ ಜಾಗಿಲ್ಲ, ಅಷ್ಟು ಗಚ್ಚಾಗ್ಬಿಡ್ತು. ಕೊನೆಗೆ ಹ್ಯಾರಿ ಹೆಂಡತಿ ಹೊಡೆದ್ತಾ ಇದ್ದಾಳೆ, ಅಯ್ಯೋ ನಮ್ಮ ಮನೆಯವರು ಆ ಹಡಗಿನಲ್ಲಿ ಇದ್ಬಿಟ್ಟಿದ್ದಾರೆ, ಅವ್ರನ್ನ ಕರ್ಕೊಂಬರ್ರಿ, ಅವ್ರನ್ನ ಕರ್ಕೊಬರ್ಬೇಕು. ಆ ಹಡಗಿನಲ್ಲಿದ್ದವರೆಲ್ಲ ಹೇಳಿದ್ರು, ಈಗ ಅವರನ್ನು ಕರ್ಕೊಬರ್ಲಿಕ್ಕೆ ಹೋದ್ರೆ ನಾವು ಹೋಗ್ಬಿಡ್ತೇವೆ, ಬೇಡ ಕರ್ಕೊಂಬರ್ಲಿಕ್ಕೆ ಹೋಗೋದು. ಮತ್ತು ಇಲ್ಲಿ ಕಾಲಿಡಲಿಕ್ಕೂ ಜಾಗ ಇಲ್ಲ, ಎಲ್ಲಿ ಕಾಲಿಡ್ತಾರೆ, ಕಾಲಿಗೆ ನಮಗೆ ಜಾಗ ಇಲ್ಲ, ಈಗ ನೀವು ಹೆಂಗೂ ಹೊತ್ಕೊಂಡ್ಬಿಟ್ಟಿದ್ದೀರಲ್ಲ, ಬನ್ನಿ ಹೋಗೋಣ ಸಾಕು ಅಂತ ಹೇಳಿದರು. ಆಗ ಅವಳಿಗೇನು ಮಾಡಿದ್ರು ಹೋಗ್ಲಿಕ್ಕೆ ರೆಡಿ ಇಲ್ಲ. ನಾ ಜೀವನವಿಡೀ ಅವರ ಜೊತೆಯಾಗಿ ಬದುಕಿದ್ದೇನೆ, ಈಗ ಕೊನೆ ಕ್ಷಣದಲ್ಲಿ ನಾನು ಅವರನ್ನು ಬಿಟ್ಟು ಹೇಗಿರಲಿ, ಇಲ್ಲ ನಾನು ಆಗಿದ್ರೆ ಅದೇ ಹಡಗಿಗೆ ಹೋಗ್ತೇನೆ ಅಂತ ಈ ಹಡಗಿನಿಂದ ಆ ಹಡಗಿಗೆ ದಾಟಿಬಿಟ್ರು. ಅಲ್ಲಿ ಹೋಗಿ ತನ್ನ ಗಂಡನನ್ನು ಬಿಗಿಯಾಗಿ ತಪ್ಪಿಕೊಂಡ್ಲು. ಇಬ್ರು ಕೈ ಹಿಡ್ಕೊಂಡಿದ್ದಾರೆ. ಇವರು ನೋಡ್ತಾ ಇದ್ದಾರೆ, ಇವರಿಗೇನು ಮಾಡಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಆ ಹಡಗು ಮುಳುಗ್ತಾ ಇದೆ, ನೀರು ತುಂಬ್ತಾ ಇದೆ. ಕೊನೆಗೆ ಇವರು ನೋಡ್ತಾ ಇದ್ದಂತೆ ಹಡಗು ಮುಳುಗೋಗ್ಬಿಡ್ತು. ಇಬ್ಬರೂ ಸಮುದ್ರ ಪಾಲಾದರು. ಇದರಿಂದ ನಮಗೆ ಏನು ಗೊತ್ತಾಗ್ತದೆ, ಕೊನೆಯ ಕ್ಷಣದವರೆಗೂ ಗಂಡನ ಕೈ ಬಿಡದ ಹೆಂಡತಿ ಅಲ್ಲ, ಅವರ ಪ್ರೀತಿ ಇತಿಹಾಸದಲ್ಲೇ ಅಜರಾಮರವಾಗಿ ಉಳಿಯಿತು. ಪ್ರೀತಿ ಅಂದರೆ ಹೇಗಿರಬೇಕು, ಜೀವಕ್ಕೆ ಜೀವ ಕೊಡಲಿಕ್ಕೂ ರೆಡಿಯಾಗಿರಬೇಕು. ಹಾಗಿದ್ದರೆ ಮಾತ್ರ ಅವರ ಒಂದು ಜೀವನ ಸುಖಮಯವಾಗಿ ಸಾಗ್ತದೆ. ಇದೇ ನಿಜವಾದ ಪ್ರೀತಿ. ಪ್ರತಿಯೊಂದು ಹೆಂಡತಿ ಗಂಡನ ಪ್ರತಿಯೊಂದು ಕಷ್ಟ ಸುಖ ಎರಡು ಕ್ಷಣಗಳಲ್ಲೂ ಸಹಬಾಳ್ವೆಯಾಗಿ ಜೊತೆಯಾಗಿ ಇರಬೇಕು. ಅಂದರೆ ಮಾತ್ರ ಅದು ನಿಜವಾದ ಪ್ರೀತಿ. ಈ ಒಂದು ಕಥೆಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಇಂತಹ ಇನ್ನೂ ಅದ್ಭುತವಾದಂಥ ಒಂದು ನೈಜ ಘಟನೆಯೊಂದಿಗೆ ತಮ್ಮ ಮುಂದೆ ಬರ್ತೇನೆ. ನೀವು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಧನ್ಯವಾದಗಳು.